ನಮಸ್ಕಾರ ಸ್ನೇಹಿತರೆ, ನಾನು ಅರ್ಜುನ್ ಬೆಡ್ರಳ್ಳಿ, ಪವರ್ ಫೋಕಸ್ ನ್ಯೂಸ್ ಚಿತ್ರದುರ್ಗ. ನಾನು ಕಂಟಿನ್ಯೂ ಆಗಿ ನಮ್ಮ ಚಿತ್ರದುರ್ಗ ಜಿಲ್ಲಾ ಪೊಲೀಸ್ನವ್ರದ ನ್ಯೂಸ್ ಮಾಡ್ತಾ ಇದ್ದೀನಿ. ಕಾರಣ ಅಷ್ಟೇ, ದಿನಾ ಒಂದೊಂದು ಕಳ್ಳತನ ಪ್ರಕರಣವನ್ನು ಭೇದಿಸುವಲ್ಲಿ ನಮ್ಮ ಪೊಲೀಸ್ನವರು ಬ್ಯುಸಿಯಾಗಿದ್ದಾರೆ. ಮೊನ್ನೆ 13ನೇ ತಾರೀಕು ಬೆಳಗಿನ ಜಾವ 5 ಗಂಟೆ ಸುಮಾರಿಗೆ ಐಮಂಗ್ಲ ಬಸ್ ನಿಲ್ದಾಣದ ಬಳಿ ಅನುಮಾನಾಸ್ಪದವಾಗಿ ಕಂಡು ಬಂದಂತಹ ವ್ಯಕ್ತಿಯನ್ನು ಬಂಧಿಸಿ ವಿಚಾರಣೆಗೆ ಒಳಪಡಿಸ್ತಾರೆ. ಆ ವ್ಯಕ್ತಿ ಹೆಸರು ಹನುಮಂತ, ಬಳ್ಳಾರಿಯವನು. ತಂದೆ ಹೆಸರು ಕೊಲ್ಲಪ್ಪ. ಇವನು ಗಾರೆ ಕೆಲಸ ಮಾಡ್ಕೊಂಡಿರ್ತಾನೆ. ಬಳ್ಳಾರಿ ಟೌನ್ ಇವನು ಹಿರಿಯೂರು ಮತ್ತು ಚಿತ್ರದುರ್ಗ, ಹೊಳಲ್ಕೆರೆ ಮತ್ತು ಕೂಡ್ಲಿಗಿ ಮತ್ತು ಬಳ್ಳಾರಿ, ವಿಜಯನಗರ, ದಾವಣಗೆರೆ, ಗದಗ, ಕೊಪ್ಪಳ, ಶಿವಮೊಗ್ಗ, ಬೆಂಗಳೂರು, ಆಂಧ್ರ ಪ್ರದೇಶದ ಕರ್ನೂಲ್ ಜಿಲ್ಲೆಗಳಲ್ಲೂ ಕೂಡ ಈ ಮನೆ ಕಳ್ಳತನ, ಸರ ಕಳ್ಳತನದಲ್ಲಿ ಭಾಗಿಯಾಗಿರ್ತಾನೆ. ಅಂಥವನನ್ನು ಐಮಂಗ್ಲ ಪೊಲೀಸ್ನವರು ಬಂಧಿಸಿ ವಿಚಾರಣೆಗೆ ಒಳಪಡಿಸಿ ಅವನಿಂದ ಸುಮಾರು 26,98,000 ಬೆಲೆ ಬಾಳುವ 351 ಗ್ರಾಂ ಚಿನ್ನಾಭರಣವನ್ನು ವಶಪಡಿಸಿಕೊಂಡಿರ್ತಾರೆ. ಕಾರ್ಯಾಚರಣೆಗೆ ಇಳಿದ ಇನ್ಸ್ಪೆಕ್ಟರ್ ಗುಡ್ಡಪ್ಪ ಮತ್ತು ತಂಡದವರಿಗೆ ಚಿತ್ರದುರ್ಗ ಜಿಲ್ಲಾ ಪೊಲೀಸ್ ವರಿಷ್ಠರಿಂದ ಶ್ಲಾಘಿಸಲಾಗಿದೆ.